ಎಲ್ಲರನ್ನ ಒಳಗೊಂಡಂಥ ಮುತ್ಸದ್ದಿ ರಾಜಕಾರಣ ಅಂದರೆ ನಮ್ಮ ಅಪ್ಪಾಜಿಯವರು ಶಾಮನೂರು ಶಿವಶಂಕರ ಬಚ್ಚಿ. ಈಗ ಅವರು ವಿಧಿವಶ ಆಗಿರೋದು ಭಾಳ ದುಃಖ ಆಗಿದೆ. ಇವತ್ತು ನಮ್ಮ ದಾವಣಗೆರೆ ಅನಾಥ ಅಂತಕ್ಕಂಥದ್ದನ್ನು ಭಾಳ ನೋವಿನಿಂದ ಹೇಳ್ತಕ್ಕಂಥ. ಅಲ್ಲ, ಸಿದ್ದರಾಮಯ್ಯರು ಹೋದ ತಕ್ಷಣ ಆಗಿರ್ಬೋದು, ಮತ್ತು ಖರ್ಗೆ ಅವರು ಆರೋಗ್ಯವಾಗಿದ್ದಾರೆ ಅನ್ನುವಂಥ ಮಾತು ಹೇಳ್ತಾ ಇದ್ರು. ನಾವು ಸಹ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ ಹೋದಂಥ ಸಂದರ್ಭದಲ್ಲಿ ನಾನು ಭೇಟಿಯಾದಾಗ ಮಾತಾಡಿಸಿ ಅಪ್ಪಾಜಿಯವ್ರು ಮಾತಾಡಿಸಿದ್ವಿ. ಆಗ ನಾನು ಧ್ವನಿ ಕೇಳಿದ ತಕ್ಷಣ ಮಾತಾಡಿದ್ರು. ಭಾಳ ನನಗೆ ಖುಷಿ ಆಯ್ತು, ಆರೋಗ್ಯ ಆರಾಮಾಗ್ತಾರೆ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಸರಿ ಜಾರಕಿಹೊಳಿ ಸಾಹೇಬರು ಬಂದ ಸಂದರ್ಭದಲ್ಲಿ ಹೋಗಿದ್ದೆ, ಹಾಗೂ ಸಹ ಮಾತಾಡೋದು ನೋಡಿದ್ವಿ. ಆರೋಗ್ಯವಾಗಿದ್ದರು. ಆದರೆ ಇದು ವಿಧಿವಶ ಈ ಥರ ಆಗಿ ನನಗೆ ಭಾಳ ನೋವಾಗ್ತಾಯಿದೆ. ಇನ್ನೊಂದು ಕಡೆ ಸರ್, ನಿಮಗೆ ಯಾವಾಗ ಮಾಹಿತಿ ಗೊತ್ತಾಗಿದೆ ಅನ್ನೋದು? ನನಗೆ ಈ ಸಂಜೆ 6:45 ಬಂದಲ್ಲ, ಆತನ ತಕ್ಷಣ ಫೋನ್ ಬಂತು. ಹೊರಗೆ ನಾನು ಈಗ ಬೆಳಗಾವಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಮತ್ತೆ ರಿಟರ್ನ್ ಆಗಿ ಬಂದು ವಾಪಸ್. ಏನಾದರೂ ಎಲ್ಲಿ ಮಾಡೋದು ಏನು ಅದೇ ಈಗ ಮಲ್ಲಣ್ಣರು ಮತ್ತು ಬಕ್ಕಣ್ಣರು ಗಣೇಶಣ್ಣರ ಹತ್ರ ಚರ್ಚೆ ಮಾಡಿ ಏನು ಯಾವಾಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ನಮ್ಮ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಬರ್ತಾಯಿದ್ರು, ಅಲ್ಲಿ ಬೆಂಗಳೂರಲ್ಲಿದ್ದಾರೆ ಮಲ್ಲಣ್ಣರು. ಅವರು ಅಲ್ಲಿಂದ ಭೇಟಿ ಮಾಡ್ಕೊಂಡು ಬರ್ತಾರೆ. ಯಾವುದು ಏನೋ ಅವರು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರಾಗಿ ಒಂದು ಸ್ವಲ್ಪ ಇದಾಗಿದೆ. ವಯಸ್ಸಾಗಿದೆ ಅನ್ನೋ ಅವರು ಅಷ್ಟು ಯಾರು ನಾವು ಬಾಳೋದಿಲ್ಲ ಅಂತ ಒಬ್ಬ ಹಿರಿಯ ಮುತ್ಸದ್ದಿ, ಭಾಳ ಅಜಾತ ಶತ್ರು ಅಂತ ತಪ್ಪಲ್ಲ. ಅವರು ನಮ್ಮ ಜಿಲ್ಲೆಯೆಲ್ಲ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊಂಡಾಗ ಸಾಕಷ್ಟು ಎಲ್ಲ ಸಮುದಾಯ, ಮತ್ತು ಬರೀ ಒಂದು ವೀರಶೈವ ಸಮುದಾಯಕ್ಕೆ ಅಂತ ಅಲ್ಲ, ಎಲ್ಲ ಸಮುದಾಯಕ್ಕೂ ಸಹ ಅವ್ರು ಅಷ್ಟೊಂದು ಒಳನಾಡಿಗಳಾಗಿದ್ದರು. ಎಲ್ಲರನ್ನೂ ಅಪ್ಕೊಳ್ಳತಕ್ಕಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಅದಂತೂ ಹೇಳಕ್ಕೆ ನಾವು ಬಯಸ್ತೀವಿ. ಶಾಮನೂರು ಶಿವಶಂಕರಪ್ಪರು ಅಂತ ಅಂದರೆ ಅಜಾತ ಶತ್ರು, ಎಲ್ಲ ಪಕ್ಷಾತೀತ ನಾಯಕ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕೂಡ ಸಮಾನವಾಗಿ ಕಾಣುವಂತಹ ವ್ಯಕ್ತಿ ಅಂತಂದು ಹೇಳ್ತಾ ಇದ್ರು. ಅವರು ಅಜಾತ ಶತ್ರು ಆಗಿದ್ದರೂ ಸಹ ಒಂದೊಂದು ಸರಿ ಪಕ್ಷನಿಷ್ಠ ಬಂದಾಗ ಅಷ್ಟೇ ಕಠೋರವಾಗಿ ಪಕ್ಷದ ಪರವಾಗಿ ನಿಲುವನ್ನು ತಗೊಳ್ತಿದ್ರು. ಆದರೆ ಎಲ್ಲ ರಾಜಕಾರಣ ಪಾರ್ಟಿಯವರ ಜೊತೆಗೆ ಅಷ್ಟೇ ಸಾಮರಸ್ಯವಾಗಿ ಹೊಂದಾಣಿಕೆ ಒಂದು ಒಳ್ಳೆತನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳಾಗಿದ್ದರು. ಅಂಥ ಒಬ್ಬರು ನಾವು ಕಳ್ಕೊಂಡು ಭಾಳ ತಬ್ಬಲಿ ಆಗಿದ್ವಿ. ಅಂತಿಮ ಸಂಸ್ಕಾರ ಇಲ್ಲೇ ದಾವಣಗೆರೆಯಲ್ಲೇ ಮಲ್ಲಣ್ಣರು ನಿರ್ಣಯ ಮಾಡ್ಬೋದು. ಇನ್ನೊಂದು ಗಂಟೆಯಲ್ಲಿ ಎಲ್ಲ ಮಾಹಿತಿ ಸಿಗ್ತೈತಿ. ಆ ಗಂಟೆಯಲ್ಲಿ ಬಂದ ತಕ್ಷಣ ನಾವು ಸಹ ಮಾಹಿತಿಯನ್ನು ಕೊಡ್ತೀವಿ.